ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ಇವತ್ತು ಈ ಒಂದು ಲೈನಲ್ಲಿ ತಿಳಿದುಕೊಳ್ಳೋಣ. ಕ್ವಶನ್ ನಂಬರ್ 33 ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್ ಅಂದರೆ ನಿಮಗೆ ಒಂದು ಬಾಕ್ಸಸ್ಗಳು ಕೊಟ್ಟಿರ್ತಾರೆ, ಆ ಬಾಕ್ಸಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಬಾಕ್ಸ್ ಹಾಕಿ ಬರೀಬಹುದು, ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮ ಆನ್ಸರ್ ಶೀಟ್ನಲ್ಲಿ ನೀವು ಪ್ರಶ್ನೆ 1 ಅಂತ ಹಾಕಿ ಪ್ರಶ್ನೆ 2 ಅಂತ ಹಾಕಿ ಆಪ್ಷನ್ಗೆ ಆನ್ಸರ್ ಮಾಡ್ಬೋದು. ಇವಾಗ ಇಲ್ಲಿ ನಮಗೆ ಮೇಲ್ಗಡೆ ಒಂದು ಸೆಂಟೆನ್ಸ್ ಏನು ಕೊಟ್ಟಿರ್ತಾರಲ್ಲ ಅದರ ಹಿಂದುಗಡೆ ಅಥವಾ ಮುಂದುಗಡೆ ಆನ್ಸರ್ ಇರುತ್ತೆ. ಇಲ್ಲಿ ಆನ್ಸರ್ ಇರುತ್ತೆ, ನಾವು ಹುಡುಕಿ ಆನ್ಸರ್ ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡಿ, ಇವಾಗ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ ಎಲ್ಲಿದೆ? ಇವಾಗ ಇಲ್ಲಿದೆ ನ್ಯಾಷನಲ್ ಫ್ರೂಟ್ ಆಫ್ ಇಂಡಿಯಾ. ಏನು? ಮ್ಯಾಂಗೋ. ಆನ್ಸರ್ ಏನು? ಮ್ಯಾಂಗೋ ಆನ್ಸರ್ ಆಗಿರುತ್ತೆ ಆಯಿತಾ. ಆನ್ಸರ್ ಈಸ್ ಮ್ಯಾಂಗೋ ಆಯಿತಾ. ಈ ರೀತಿ 1 ಮಾರ್ಕ್ಸ್ ಬಂತು ಇವಾಗ, ಅಂದರೆ 1.5 ಮಾರ್ಕ್ಸ್. ಇವಾಗ ಇಲ್ಲಿ ನೋಡಿ, ಇಟ್ ಈಸ್ ನೋನ್ ಆ್ಯಸ್ ದ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಇದೆ. ಇಲ್ಲಿ ನೋನ್ ಆ್ಯಸ್ ಎಲ್ಲಿದೆ? ನೋನ್ ಆ್ಯಸ್ ಇಲ್ಲಿದೆ ನೋಡಿ, ನೋನ್ ಆ್ಯಸ್. ಇಲ್ಲೇನು? ದ ಕಿಂಗ್ ಅಂತ ಬರೀಬೇಕು ಆಯಿತಾ. ಇಲ್ಲಿ ದ ಕಿಂಗ್ ಆಫ್ ಫ್ರೂಟ್ಸ್ ಅಂತ ಬರೀಬೇಕು. ಅದೇ ರೀತಿ ಇಲ್ಲಿ ರಿಚ್ ಇನ್ ವಿಟಮಿನ್ಸ್. ರಿಚ್ ಇನ್ ವಿಟಮಿನ್ಸ್ ಎಲ್ಲಿದೆ? ಇಲ್ಲಿ ನೋಡಿ, ರಿಚ್ ಇನ್ ವಿಟಮಿನ್ಸ್ ಅಂತ ಇದೆ. ಅದರ ಮುಂದುಗಡೆ ಆನ್ಸರ್ ಏನಿದೆ? ಇಲ್ಲಿ ಮಿನರಲ್ಸ್ ಅಂತ ಆಯಿತಾ. ಇಲ್ಲಿ ಮಿನರಲ್ಸ್ ಅಂತ ಆನ್ಸರ್ ಆಗುತ್ತೆ ಆಯಿತಾ. ಸ್ವೀಟ್ ಆಯಿತಾ. ಇಲ್ಲಿ ನೋಡಿ, ಸ್ವೀಟ್ ಆ್ಯಂಡ್ ಇದೇ ಆನ್ಸರ್ ಆಗಿರುತ್ತೆ. ಸ್ವೀಟ್ ಆ್ಯಂಡ್ ಸೋರ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸ್ವೀಟ್ ಆ್ಯಂಡ್ ಸೋರ್ ಇದು ಆನ್ಸರ್ ಆಗಿರುತ್ತೆ ಆಯಿತಾ. ಇವಾಗ ಬೇರೆ ಪ್ರಶ್ನೆ ಆಯಿತಾ. ಸ್ವೀಟ್ ಇನ್ ಸವರ್ ಇಲ್ಲಿ ಆನ್ಸರ್ ಆಗಿರುತ್ತೆ. ಇಲ್ಲಿ ಇವಾಗ ಮುಗೀತು. ಇವಾಗ ಇನ್ನೊಂದು ಪ್ರಶ್ನೆ ನೋಡೋಣ. ಇವಾಗ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಇಲ್ಲಿ ಡಯಾಬಿಟೀಸ್ ಈಸ್ ಅಂತ ಕೊಟ್ಟಿದ್ದಾರೆ, ಕ್ರೋನಿಕ್ ಡಿಸೀಸ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಇವಾಗ ಇಲ್ಲಿ ಡಯಾಬಿಟೀಸ್ ಟೈಪ್ಸ್ ಅಂತ ಇದೆಯಲ್ಲ ಆಯಿತಾ, ಡಯಾಬಿಟೀಸ್ ಟೈಪ್ಸ್. ಅದೇ ರೀತಿ ಇಲ್ಲಿ ಈಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಡಯಾಬಿಟೀಸ್ ಟೈಪ್ಸ್ ಎಲ್ಲಿದೆ? ಇವಾಗ ಇಲ್ಲಿ ಹುಡುಕಬೇಕು ಆಯಿತಾ. ಇಲ್ಲಿ ನೋಡಿ, ಟೈಪ್ಸ್ ಆಫ್ ಡಯಾಬಿಟೀಸ್ ಅಂತ ಇದೆ ಆಯಿತಾ. ಇಲ್ಲಿ ಇವಾಗ ಏನಂದಿದ್ದಾರೆ? ಈಸ್ ಅದರ ಮುಂದಗಡೆ ಆನ್ಸರ್ ಇರುತ್ತೆ, ನಾವು ಹುಡುಕಬೇಕು. ಇವಾಗ ಈಸ್ ಎಲ್ಲಿದೆ? ಈಸ್ ಇಲ್ಲಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ರೋನಿಕ್ ಆಯಿತಾ. ಕ್ರೋನಿಕ್ ಡಿಸೀಸ್ ಆಗಿರುತ್ತೆ ಆನ್ಸರ್. ಅದೇ ರೀತಿಲಿ ಡಯಾಬಿಟೀಸ್ ಟೈಪ್ಸ್ ಅಂತ ಇದೆ ಆಯಿತಾ. ಡಯಾಬಿಟೀಸ್ ಟೈಪ್ಸ್ ಎಲ್ಲಿದೆ? ಇವಾಗ ಇಲ್ಲಿ ನೋಡಿ, 3 ಮೇನ್ ಟೈಪ್ಸ್ ಆಫ್ ಡಯಾಬಿಟೀಸ್ ಆಯಿತಾ. ಇಲ್ಲಿ ಯಾವುದು ಆನ್ಸರ್? ಇಲ್ಲಿ ನೋಡಿ, ಟೈಪ್ಸ್ 1 ಟೈಪ್ಸ್ 2 ಇದು ಆನ್ಸರ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಏನಂದಿದ್ದಾರೆ? ಇವಾಗ ಇಲ್ಲಿ ಡಯಾಬಿಟೀಸ್ ಮೀನ್ಸ್ ಅಂತ ಕೇಳಿದ್ದಾರೆ ಆಯಿತಾ. ಇವಾಗ ಇಲ್ಲಿ ಆಯಿತಾ, ಇಲ್ಲಿ ಜಸ್ಟೇಷನಲ್ ಡಯಾಬಿಟೀಸ್ ಮೀನ್ಸ್ ಅಂತ ಕೇಳಿದ್ದಾರೆ. ಇವಾಗ ಜಸ್ಟೇಷನಲ್ ಡಯಾಬಿಟೀಸ್ ಎಲ್ಲಿದೆ? ಇವಾಗ ಇಲ್ಲಿದೆ, ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಇದೆ. ಇಲ್ಲಿ ಮೀನ್ಸ್ ಆಯಿತಾ, ಮೀನ್ಸ್ ಇಲ್ಲಿದೆ. ಇದರ ಮುಂದಗಡೆ ಆನ್ಸರ್ ಏನಿದೆ? ಇವಾಗ ಇಲ್ಲಿ ಡಯಾಬಿಟೀಸ್ ಏನಿರುತ್ತಲ್ಲ ಇದು ಆನ್ಸರ್ ಆಗಿರುತ್ತೆ ಆಯಿತಾ. ಡಯಾಬಿಟೀಸ್ ಆಯಿತಾ, ಡಯಾಬಿಟೀಸ್ ವೈಲ್ ಪ್ರೆಗ್ನೆಂಟ್ ಇದು ಆನ್ಸರ್ ಆಗಿರುತ್ತೆ ಆಯಿತಾ. ಈ ರೀತಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಬಾಕ್ಸಸ್ಗಳು ಕೊಟ್ಟಿರ್ತಾರಲ್ಲ, ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಮೇಲುಗಡೆ ಸೆಂಟೆನ್ಸ್ಗಳು ಕೊಟ್ಟಿರ್ತಾರೆ. ಈ ಸೆಂಟೆನ್ಸ್ಗಳು ಇಲ್ಲಿ ಎಲ್ಲಿದೆ ಹುಡುಕಬೇಕು, ಅದರ ಹಿಂದಗಡೆ ಮುಂದಗಡೆ ಅಥವಾ ನಡುವೆ ಆನ್ಸರ್ ಇರುತ್ತೆ. ಅರ್ಥ ಆಯ್ತಾ. ಇನ್ನೊಂದು ಪ್ರಶ್ನೆ ನೋಡೋಣ. ಇವಾಗ ಇಲ್ಲೊಂದು ಕ್ವಶನ್ ಇದೆ. ಇಲ್ಲಿ ಕೃಷ್ಣ ದೇವರಾಯ ಅಂತ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಕೃಷ್ಣ ದೇವರಾಯ ರೂಲ್ ಅಂತ ಇದೆ. ಇವಾಗ ಕೃಷ್ಣ ದೇವರಾಯ ರೂಲ್ಡ್ ಇಲ್ಲಿದೆ ಆಯಿತಾ, ರೂಲ್ಡ್. ಇವಾಗ ಅದಕ್ಕೆ ಆನ್ಸರ್ ಏನು ಬರೀಬೇಕು ನಾವಿಲ್ಲಿ ಆಯಿತಾ? ವಿಜಯನಗರ ಎಂಪೈರ್ ಆಯಿತಾ. ವಿಜಯನಗರ ಎಂಪೈರ್ ಒಂದನೇದಾಗುತ್ತೆ. ಇಲ್ಲಿ ಎರಡನೇದು ಯಾವುದಾಗುತ್ತೆ ಅಂದರೆ ಇಲ್ಲಿ ಇವಾಗ ಡೂರಿಂಗ್ ಹೀ ಗೋಲ್ಡ್ ಅಂತ ಇದೆ. ಇವಾಗ ಡೂರಿಂಗ್ ಹೀಸ್ ಗೋಲ್ಡ್ ಎಲ್ಲಿದೆ? ಇವಾಗ ಇಲ್ಲಿ ಡೂರಿಂಗ್ ಹೀಸ್ ಆಯಿತಾ, ರಿಸಿಮ್ ಗೋಲ್ಡ್ ಅಂತ ಇದೆ. ಇದಕ್ಕೆ ಆನ್ಸರ್ ಏನು ಆಯಿತಾ? ಇಲ್ಲಿ ಸಿಲ್ವರ್ ಮತ್ತು ಇಲ್ಲಿ ಆ್ಯಂಡ್ ಅಂತ ಕೊಟ್ಟೇ ಇಲ್ಲ ಅವರು ಆಯಿತಾ. ಸಿಲ್ವರ್ ಮತ್ತು ಡೈಮಂಡ್ ಆನ್ಸರ್ ಆಗಿರುತ್ತೆ ಆಯಿತಾ. ಅದೇ ರೀತಿ ಇವಾಗ ಇಲ್ಲಿ ಆಪ್ಷನ್ಸ್ಗಳು ಏನೇನು ಕೊಟ್ಟಿರ್ತಾರೆ ನೋಡಿ. ಅದೇ ರೀತಿ ಇಲ್ಲಿ ರೆಸ್ಪೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ನಾವು ಆನ್ಸರ್ ಮಾಡೇ ಇಲ್ಲ. ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರಲ್ಲ ಇದಕ್ಕೆ ಇವಾಗ ಆನ್ಸರ್ ನೋಡಿ. ಇದಕ್ಕೆ ಆನ್ಸರ್ ಏನು ಆಯಿತಾ? ಇಲ್ಲಿ ಗೋರ್ವೆನ್ಸ್ ಅಂತ ಏನಿದೆಯಲ್ಲ, ಗೋರ್ವೆನ್ಸ್ ಆನ್ಸರ್ ಆಗಿರುತ್ತೆ ಆಯಿತಾ. ಗುಡ್ ಗೋರ್ವೆನ್ಸ್ ಆಯಿತಾ, ಗುಡ್ ಗೋರ್ವೆನ್ಸ್ ಇಲ್ಲಿ ಬರೀದು. ಇಲ್ಲಿ ಡೂರಿಂಗ್ ಹೀಸ್ ರಿಸಿಮ್ ಗೋಲ್ಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹೀಸ್ ಗೋಲ್ಡ್ ಅಂತ. ಇದಕ್ಕೆ ಇಲ್ಲಿ ಗೋಲ್ಡ್ ಆಗುತ್ತೆ, ಇಲ್ಲಿ ಸರಿ ಇಲ್ಲಿ ಸಿಲ್ವರ್ ಆಗುತ್ತೆ, ಇಲ್ಲಿ ಡೈಮಂಡ್ ಆಗುತ್ತೆ ಇಲ್ಲಿ ಆಯಿತಾ. ಇಲ್ಲಿ ಏನಾಗುತ್ತೆ? ಇಲ್ಲಿ ಸಿಲ್ವರ್ ಆಗುತ್ತೆ, ಇಲ್ಲಿ ಡೈಮಂಡ್ ಆಗುತ್ತೆ. ಅದೇ ರೀತಿ ಕೃಷ್ಣ ದೇವರಾಯ ಅಂತ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಿದೆ ಇವಾಗ ಕೃಷ್ಣ ದೇವರಾಯ? ಇಲ್ಲಿದೆ ಮತ್ತೆ ಆಯಿತಾ.
ಇವಾಗ ಇಲ್ಲಿ ರಿಸ್ಪೆಕ್ಟೆಡ್ ಅಂತ ಇದೆ, ರಿಸ್ಪೆಕ್ಟೆಡ್ ಎಲ್ಲಿದೆ ಅಂತ ಹುಡುಕಬೇಕು ಆಯಿತಾ. ರಿಸ್ಪೆಕ್ಟೆಡ್ ಅಂತ, ರಿಸ್ಪೆಕ್ಟೆಡ್ ಎಲ್ಲಿದೆ, ಇಲ್ಲಿದೆ ನೋಡಿ ರಿಸ್ಪೆಕ್ಟೆಡ್ ಆಯಿತಾ. ಇಲ್ಲಿ ಮೇನ್ ಆ್ಯಂಡ್ ಹುಮೇನ್ ಅಂತ ಬರಿಬೇಕು ಆಯಿತಾ. ಮೇನ್ ಆ್ಯಂಡ್ ಹುಮೇನ್ ಅಂತ ಬರಿಬೇಕು. ಇವಾಗ ಇಲ್ಲಿ ಕೋಟ್ ಡೌನ್ ಅಂತ ಇದೆ, ಕೋಟ್ ಡೌನ್ ಎಲ್ಲಿದೆ ಇವಾಗ ಹುಡುಕಬೇಕು, ಇಲ್ಲಿದೆ ನೋಡಿ ಆಯಿತಾ. ಕೋಟ್ ಡೌನ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಲ್ಡ್. ಇಲ್ಲಿ ರಾಮ ಆಯಿತಾ, ತೆನಾಲಿ ರಾಮ ಇಲ್ಲಿ ಬರಿಬೇಕು, ತೆನಾಲಿ ರಾಮ. ನಾನ್ ಫಾರ್ ಆಯಿತಾ, ನಾನ್ ಫಾರ್ ಎಲ್ಲಿದೆ, ಇಲ್ಲಿದೆ ಹೀಸ್ ವಿಟ್ ಅಂತ, ಇಷ್ಟೇ. ಈ ರೀತಿಯಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಶ್ನೆ ಕೇಳಿ ಇವಾಗ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟ್ರಿಕ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಲ್ಲಿ ಬರಿಬೇಕಂತ ಆಯಿತಾ ಈ ಒಂದು ಪ್ರಶ್ನೆಯಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.